ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮಗೆ 2 ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಿದ್ದೀನಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಮತ್ತು ಹೆಂಗೆ ಅಪ್ಲೈ ಮಾಡೋದು, ಮತ್ತು ಏನೇನು ಕ್ವಾಲಿಫಿಕೇಷನ್, ಏನೇನು ಸ್ಕಿಲ್ಸ್ ಬೇಕು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಅಂದ್ಬಿಟ್ಟು. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಎಲಿಜಿಬಲ್ ಇದೆ ಜಾಬ್ಗೆ, ಮತ್ತು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ನಿಮ್ಮದು ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಏನಾದ್ರು ರೆಸ್ಯೂಮೆ ಮಾಡೋಕ್ಕೆ ಹೇಳಬೇಕು ಅಂತ ಅಂದರೆ, ಮತ್ತು ನಿಮಗೆ ಕೆರಿಯರ್ ಗೈಡೆನ್ಸ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಕೇಳಿಕೊಂಡು ನಾವು 1-to-1 ಕಾಲ್ ಸ್ಕೆಡ್ಯೂಲ್ ಮಾಡಿ ನಿಮಗೆ ಸಜೆಷನ್ ಕೊಡ್ತೀವಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಅಂಬರ್ ಅಂದ್ಬಿಟ್ಟು, ಇವರು ಯಾವ ರೋಲ್ಗೆ ಹೈಯರ್ ಮಾಡ್ತಿದ್ದಾರಪ್ಪ ಅಂದರೆ ಆಪರೇಷನ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು UK ಕ್ಲೈಂಟ್ ಬಂದ್ಬಿಟ್ಟು UK ಅಂದರೆ ಲಂಡನ್ ಅವರು. ಇವರು ಆಪರೇಷನ್ ಅಸೋಸಿಯೇಟ್ ರೋಲ್ ಇಂಡಿಯಾ ರೋಲ್ಗೆ ಕಂಪ್ಲೀಟ್ ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಈ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇಲ್ಲಿ ಲೊಕೇಶನ್ ಬಂದ್ಬಿಟ್ಟು ರಿಮೋಟು ಆಯಿತಾ. ಮತ್ತು ಇಲ್ಲಿ ಕಾಂಪನ್ಸೇಷನ್ ಬಂದ್ಬಿಟ್ಟು 6 to 7 lakh LP ಅಂದರೆ ಪರ್ ಇಯರು, ಅಪ್ ಟು 7 lakh ಅವ್ರಿಗೂ ಈವನ್ ಫ್ರೆಷರ್ಸ್ ಅವ್ರಿಗೇ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಇಲ್ಲಿ UK ಶಿಫ್ಟ್ ಇರುತ್ತೆ, ರೊಟೇಷನಲ್ ಶಿಫ್ಟ್ ಇರುತ್ತೆ, 5 days ವರ್ಕಿಂಗ್ ಇರುತ್ತೆ. ಮತ್ತು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 0 to 2 years ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಏನು ನಮ್ಮದು ಕೀ ರೆಸ್ಪಾನ್ಸಿಬಿಲಿಟೀಸು ಈ ಜಾಬಲ್ಲಿ ಏನು ಮಾಡ್ತೀವಿ ಆ್ಯಕ್ಚುಯಲ್ ಆಗಿ ಅಂತ ಅಂದರೆ ಲೀಡ್ ಕನ್ವರ್ಷನ್. ಏನಾದರೂ ಕಾಲ್ ಮಾಡ್ಕೊಂಡು ಏನೋ ಬುಕ್ಕಿಂಗ್ ಅಂತಂದರೆ ಇದೊಂದು ಬುಕ್ಕಿಂಗ್ ಆ್ಯಪ್ ಆಗಿರುತ್ತೆ. ಸೊ ಇದು ಫ್ಲೈಟ್ ಏನಾದ್ರು ಬುಕ್ಕಿಂಗ್ ಅವ್ರಿಗೆ ಎನ್ಕ್ವೈರಿ ಅಂತ ಕಾಲ್ ಮಾಡಿಕೊಂಡು ಅವರೇ ಈ ಕಸ್ಟಮರ್ ಕಾಲ್ ಮಾಡೋದು, ನಾವ್ಯಾರು ಕಾಲ್ ಮಾಡಲ್ಲ. ಕಸ್ಟಮರ್ಸ್ ಕಾಲ್ ಮಾಡಿದ್ರೆ ಅವ್ರಿಗೆ ನಮ್ಮದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಇಂಟ್ರೆಸ್ಟ್ ಬರೋಂಗೆ ಅಕಸ್ಮಾತ್ ನಮ್ಮದು ಬುಕ್ಕಿಂಗ್ ನಮ್ಮ ಆ್ಯಪಲ್ಲೇ ಬುಕ್ ಮಾಡೋ ಥರ ಇಂಪ್ರೆಸ್ ಮಾಡಬೇಕಾಗಿರುತ್ತೆ. ಮತ್ತು ಕಸ್ಟಮರ್ ಇಂಟರಾಕ್ಷನು, ಮತ್ತು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ ರಿಕ್ವೈರ್ಮೆಂಟ್ ಆ್ಯಂಡ್ ಪ್ರೊವೈಡ್ ಪರ್ಸನಲೈಸ್ಡ್ ರೆಕಮೆಂಡೇಷನ್ ಅಂತಂದರೆ ಇವಾಗ ಇವ್ರದ್ದು ಫಾರಿನಲ್ಲಿ ಎಜುಕೇಷನ್ ಇರುತ್ತೆ. ಸೊ ಕಸ್ಟಮರ್ಸ್ ಅಂತಂದರೆ ಕಸ್ಟಮರ್ಸ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಆಗಿರುತ್ತೆ. ಅವ್ರಿಗೆ ಪರ್ಸ್ನಲೈಸ್ ಅಂತ ಅಂದರೆ ಅವರು ಇದು ಪ್ರೈಸ್ ತಕ್ಕನಾಗಿ ಅಕೊಮಡೇಷನ್ ಯಾವ ಏರಿಯಾದಲ್ಲಿ ಎಲ್ಲಿದೆ ಚೆನ್ನಾಗಿದೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ. ಮತ್ತು ಮಾರ್ಕೆಟ್ ಎಕ್ಸ್ಪರ್ಟ್ ಅಂತ ಅಂದರೆ ಫ್ರೆಂಡ್ಸ್ಗಳಿಗೆ ಗೈಡ್ ಮಾಡೋಕ್ಕೂ ಮುಂಚೆ ನಮಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಆ ಲೊಕೇಶನಲ್ಲಿ ಯಾವ ಥರ ಪ್ರೈಸ್ ಇದೆ, ಹೌಸಿಂಗ್ ಪ್ರೈಸ್ ಎಲ್ಲ ಯಾವ ಥರ ಇದೆ ಅಂತ ಎಲ್ಲ ಹೇಳ್ಬಿಟ್ಟು. ಮತ್ತು ಫಾಲೋಅಪ್, ಮೇಂಟೈನ್ ಸ್ಟ್ರಾಂಗ್ ರಿಲೇಷನ್ಶಿಪ್ ವಿತ್ ಪೊಟೆನ್ಷಿಯಲ್ ಕ್ಲೈಂಟ್ ಥ್ರೂ ದ ಕನ್ಸಿಸ್ಟೆಂಟ್ ಆ್ಯಂಡ್ ಟೈಮ್ಲಿ ಫಾಲೋಅಪ್ ಅಂತಂದರೆ ಈಗ ಎಂಕ್ವೈರಿ ಮಾಡಿ ಇಲ್ಲ ಬಿಟ್ಟು ಹೇಳ್ತೀನಿ 2 days ಬಿಟ್ಟು ಹೇಳ್ತೀನಿ ಅಂತ ಹೇಳಿರ್ತಾರಲ್ಲ ಅವ್ರಿಗೆ ಮತ್ತೆ ನಾವೇ ಕಾಲ್ ಮಾಡಿ ಅವ್ರದ್ದು ಡಿಸಿಷನ್ ಏನು ಅಂತ ತೊಗೋಬೇಕು. ಫಾಲೋಅಪ್ ಮಾಡ್ತಾ ಇರಬೇಕು ರೆಗ್ಯುಲರ್ಲಿ. ಮತ್ತು ಕೊಲಾಬ್ರೇಟ್, ಮತ್ತು ಬೇರೆ ಬೇರೆ ಟೀಮ್ ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿಕೊಂಡು ಅಂತ ಅಂದರೆ ಬೇರೆ ಬೇರೆ ಸಪ್ಲೈ ಚೈನ್ ಜೊತೆ ಅವ್ರ ಎಲ್ಲ ಟೀಮ್ ಜೊತೆ ಚೆನ್ನಾಗಿ ಮಾತಾಡಬೇಕು ಅಂತ ಹೇಳಿದ್ದಾರೆ. ಕೊಲಾಬ್ರೇಷನ್ ಇರಬೇಕು. ಮತ್ತು ಡೇಟಾ ಮ್ಯಾನೇಜ್ಮೆಂಟ್ ಇರಬೇಕು ಇಲ್ಲಿ ಅಂದರೆ ಅಕ್ಯುರೇಟ್ಲಿ ರೆಕಾರ್ಡ್ ಆ್ಯಂಡ್ ಮ್ಯಾನೇಜ್ ಆಲ್ ಕಸ್ಟಮರ್ ಇಂಟರಾಕ್ಷನ್ ಎಂಕ್ವೈರಿ ಬುಕ್ಕಿಂಗ್ ಇನ್ ದ CRM ಸಿಸ್ಟಮ್ ಅಂತಂದರೆ ಕಂಪ್ನಿದು ಪ್ಲ್ಯಾಟ್ಫಾರ್ಮ್ ಇರುತ್ತಲ್ಲ. ಸೊ ಅದರಲ್ಲಿ ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಹಾಕಿರಬೇಕು. ಯಾವ ಸ್ಟೂಡೆಂಟ್ ಕಾಲ್ ಮಾಡಿದ್ರು, ಏನು ಎಂಕ್ವೈರಿ ಮಾಡಿದ್ರು ಅಂತ ಎಲ್ಲ ಹೇಳ್ಬಿಟ್ಟು ನಾವು ಅದನ್ನ ಎಲ್ಲ ಕಸ್ಟಮರ್ ಅಂದರೆ CRM ಇರುತ್ತೆ, ಡೇಟಾ ಬೇಸಲ್ಲಿ ನಾವು ಎಂಟರ್ ಮಾಡಿರಬೇಕಾಗಿರುತ್ತೆ. ಮತ್ತು ಇಲ್ಲಿ ಟಾರ್ಗೆಟ್ಗಳು ಇರುತ್ತೆ. ಸೊ ಇಲ್ಲಿ ಟಾರ್ಗೆಟ್ನ ಅಚೀವ್ ಮಾಡಬೇಕು ಅಂತ ಹೇಳಿದ್ದಾರೆ. ವಿ ಆರ್ ಲುಕಿಂಗ್ ಫಾರ್ ಅಂತಂದರೆ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂತಂದರೆ ಸ್ಟ್ರಾಂಗ್ ಆ್ಯಕ್ಟಿವ್ ಲಿಸ್ನಿಂಗ್ ಸ್ಕಿಲ್ ಅಂತಂದರೆ ಚೆನ್ನಾಗಿ ಕೇಳಿಸ್ಕೊಳ್ಳೋಕ್ಕೆ ಅವ್ರು ಏನು ಹೇಳ್ತಿದ್ದಾರೆ ಅದನ್ನ ಕೇಳಿಸ್ಕೊಳ್ಳೋಷ್ಟು ಪೇಷನ್ಸ್ ಇರೋದು ಬೇಕಾಗಿದ್ದಾರೆ. ಮತ್ತು ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಗನೈಜೇಷನ್ ಸ್ಕಿಲ್ಸ್ ಇರಬೇಕಂತಂದರೆ ಕೊಟ್ಟಿರೋ ಟೈಮ್ ಲೈನ್ಸ್ ಅವ್ರಿಗೆ ಅವರು ವರ್ಕ್ನ ಕಂಪ್ಲೀಟ್ ಮಾಡಿಕೊಡೋರು ಆ ಥರದವ್ರನ್ನ ನೋಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಪ್ರೊಫಿಷಿಯನ್ಸಿನ ಹ್ಯಾಂಡ್ಲಿಂಗ್ ನೆಗೋಸಿಯೇಷನ್ ಆ್ಯಂಡ್ ಕ್ಲೋಸಿಂಗ್ ಟೆಕ್ನಿಕ್ ಅಂತಂದರೆ ಇವಾಗ ಕಸ್ಟಮರ್ಸ್ ಜೊತೆ ಮಾತಾಡೋದು ಕನ್ವಿನ್ಸಿಂಗ್ ಸ್ಕಿಲ್ಸ್ ಇರಬೇಕು ಈ ಜಾಬಲ್ಲಿ. ನ್ಯೂಟ್ರಲ್ ಅಂತ ಅಂದರೆ ಎಕ್ಸ್ಪರ್ಟೈಸ್ ಏನು ಬೇಕಾಗಿಲ್ಲ, ಇಂಗ್ಲೀಷು ಮಾತಾಡೋಕ್ಕೆ ಮತ್ತು ಮ್ಯಾನೇಜ್ ಮಾಡೋಕ್ಕೆ ಬಂದರೆ ಸಾಕು ಅಂತ ಹೇಳಿದ್ದಾರೆ. ಮತ್ತು ರಿಯಲ್ ಎಸ್ಟೇಟು ಹಾಸ್ಪಿಟಲಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಬೆನಿಫಿಟೆಡು, ನಾಟ್ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಏನು ಕ್ವಾಲಿಫಿಕೇಷನ್ ನೋಡೋದಾದರೆ ಗ್ರ್ಯಾಜುಯೇಟ್ ವಿತ್ ಅಟ್ಲೀಸ್ಟ್ 60% ಇನ್ ಅಕಾಡೆಮಿಕ್ಸ್ ಇರಬೇಕು. ಅಂತಂದರೆ ನೀವು 60% ಏನಾದ್ರು ತೊಗೊಂಡಿದ್ರೆ ಗ್ರ್ಯಾಜುಯೇಟಲ್ಲಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಯಾವ ಥರ ಸ್ಯಾಲ್ರಿ ಕೊಡ್ತಿದ್ದಾರೆ ಅಂತಂದರೆ ಕಾಂಪಿಟೇಟಿವ್ ಸ್ಯಾಲ್ರಿ ಮತ್ತು ಇದ್ರ ಜೊತೆ ಬೋನಸ್ ಕೂಡ ಇರುತ್ತೆ. ಫಿಕ್ಸ್ಡ್ ಸ್ಯಾಲ್ರಿ ಮತ್ತು ವೇರಿಯಬಲ್ ಸ್ಯಾಲ್ರಿ 2 ಇರುತ್ತೆ ಈ ಕಂಪ್ನೀಲಿ. ಮತ್ತು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆ್ಯಂಡ್ ರಿಮೋಟ್ ಅಂತಂದರೆ ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ. ನಿಮ್ಮನ್ನೇನು ಆಫೀಸ್ಗೆ ಕರೆಯಲ್ಲ. ಸೊ ಫ್ಲೆಕ್ಸಿಬಲ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಈ ಕಂಪ್ನಿ. ಇಂಟ್ರೆಸ್ಟ್ ಇರೋರು ನಿಮ್ಮ ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಇವಾಗ ಹೆಂಗೆ ಅಪ್ಲೈ ಮಾಡೋದು ಜಾಬ್ಗೆ ನೋಡೋಣ. ಸೊ ಇವಾಗ ಫಸ್ಟ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಸರ್ಚಲ್ಲಿ ಇಲ್ಲಿ ಏನು ಹಾಕಬೇಕು ಅಂದರೆ ಸೊ ಇಲ್ಲಿ ಆಂಬರ್ ಅಂತ ಹಾಕಿ AMBER ಆಂಬರ್
ಕೆರಿಯರ್ಸ್ ಅಂತ ಹಾಕಬೇಕು. ಸೊ ಕೆರಿಯರ್ಸ್ ಅಂತ ಹಾಕ್ಕೊಳ್ಳೋಣ. ಸೊ ಆ ಥರ ಟೈಪ್ ಮಾಡಿದ್ಮೇಲೆ ಈ ಥರ ಫಸ್ಟ್ ಪೇಜ್ ಬರುತ್ತೆ. ಫಸ್ಟ್ ಪೇಜಲ್ಲಿ ಈ ಲಿಂಕ್ ಓಪನ್ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಪೇಜ್ ಅವ್ರದ್ದು ಅಫಿಷಿಯಲ್ ನೋಟಿಫಿಕೇಷನ್ ಆ್ಯಂಡ್ ಜಾಬ್ ಆಪರ್ಚುನಿಟಿಗೆ ಓಪನ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ವ್ಯೂ ಓಪನಿಂಗ್ಸ್ ಅಂತ ಕೊಡೋಣ. ಇಲ್ಲಿ ಕೇಳ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಯಾವ್ದಾರು ಗೊತ್ತಿದ್ರೆ ಅಂದ್ಬಿಟ್ಟು. ಸೊ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಬೇಕು ಕೆಳಗಡೆ. ಕಂಟೆಂಟು ನಿಮ್ಗೆ ಯಾವ್ದಾದ್ರು ಜಾಬ್ ಇಂಟ್ರೆಸ್ಟ್ ಇದ್ದರೆ ಅದು ಹಾಕ್ಕೊಳ್ಳಿ. ಇಂಟರ್ನ್ ಪ್ರಾಡಕ್ಟ್ ಎಕ್ಸಿಕ್ಯೂಟಿವ್ ರೆವಿನ್ಯೂ ಅಲ್ಲಿ 0 to 1 year ಪುಣೆ. ಅದು ಯಾವ ರೋಲ್ಗೆ ಇಂಟ್ರೆಸ್ಟ್ ಇದೆ ಆ ರೋಲ್ಗೆ ಹಾಕ್ಕೊಳ್ಳಿ. ಸೊ ನಾವು ಇಲ್ಲಿ ಕೆಳಗಡೆ ಬಂದು ನಾವು ಅಪ್ಲೈ ಮಾಡ್ತಾ ಇರೋದಿಲ್ಲ ಆಪರೇಷನ್ ಅಸೋಸಿಯೇಟ್ UK ರೋಲ್ಗೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ 0 to 2 years ಆಫ್ ಎಕ್ಸ್ಪೀರಿಯೆನ್ಸ್. ಇದು ರಿಮೋಟು ಫುಲ್ ಟೈಮ್ ಆಗಿರುತ್ತೆ. ಹಂಗೆ ಕೆಳಗಡೆ ನೋಡ್ಕೊಳ್ಳೋಂಗಿದ್ರೆ ನೀವು ನೋಡ್ಕೋಬೋದು ಏನೇನು ಟಾರ್ಗೆಟ್ಸ್ ಇದೆ ಮತ್ತು ಏನು ರೆಸ್ಪಾನ್ಸಿಬಿಲಿಟೀಸ್ ಅಂತ ಎಲ್ಲ ಹೇಳ್ಬಿಟ್ಟು ನಾನು ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಈ ಕೆಳಗಡೆ ಬಂದು ಅಪ್ಲೈ ಫಾರ್ ದ ಜಾಬ್ ಕೊಡೋಣ. ಸೊ ಇಲ್ಲಿ ನಮ್ಮ ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮು, ಮತ್ತು ಜೆಂಡರು ಮತ್ತು ಇಮೇಲ್ ಅಡ್ರೆಸ್ ಹಾಕ್ಕೊಳ್ಳಿ, ಮತ್ತು ಫೋನ್ ನಂಬರ್ ಹಾಕ್ಕೊಳ್ಳಿ, ಮತ್ತು ಡೇಟ್ ಆಫ್ ಬರ್ತ್ ಎಲ್ಲ ಮ್ಯಾಂಡೇಟರಿ ಇಲ್ಲ. ಸೊ ಎಕ್ಸ್ಪೀರಿಯೆನ್ಸ್ ಕೂಡ ಏನು ಮ್ಯಾಂಡೇಟರಿ ಇಲ್ಲ. ಫ್ರೆಷರ್ ಆಗಿದ್ದರೆ ಅದನ್ನೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಗೆ ಏನಾರ ಸ್ಕಿಲ್ಸ್ ಇದ್ದರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚನ ಎಂಟರ್ ಮಾಡಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಕೊಡಿ. ಅಪ್ಲೈ ಕೊಟ್ಟಾದಮೇಲೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ, ಲೈಕ್ ಅಪ್ಲೈ ಮಾಡಿದ್ದೀರಾ, ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಂತ. ಇವರು ರಿವ್ಯೂ ಮಾಡಿ ವಿತಿನ್ 1 to 2 3 ವಿತಿನ್ ವೀಕ್ ಒಳಗಡೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಕೂಡ ಬರುತ್ತೆ. ಅಂತಂದರೆ ನಾವೇ ಸೆಲೆಕ್ಟ್ ಆದರೆ ನೆಕ್ಸ್ಟ್ ಪ್ರೋಸೆಸ್ಗೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ, ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಒಂದ್ಸಲ ನೋಡ್ಕೊಂಡು ಅಪ್ಲೈ. ಇವಾಗ ಸೆಕೆಂಡ್ ಕಂಪ್ನಿ ಬಂದುಬಿಟ್ಟು ರಿಲಯನ್ಸ್ ಅವರು. ರಿಲಯನ್ಸ್ ಇಂಡಸ್ಟ್ರಿ ಅವ್ರಿಗೆ ಗೊತ್ತೇ ಇರುತ್ತೆ. ಸೊ ಅಂಬಾನಿ ಕಂಪ್ನಿ ಅವ್ರದ್ದು. ಇವರು ಯಾವ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಸೊ ಇವರು ಏನೇನು ರಿಕ್ವೈರ್ಮೆಂಟ್ ಬೇಕು ಇಲ್ಲಿ ಅಂತ ನೋಡೋದಾದರೆ, ಸೊ ಈ ಜಾಬಲ್ಲಿ ಏನು ರೋಲ್ ಅಂತ ಅಂದರೆ ನಮ್ದು ಏನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂದರೆ ಅಚೀವ್ ಡೈಲಿ ಟಾರ್ಗೆಟ್ ಅಂತಂದರೆ ಡೈಲಿ ಟಾರ್ಗೆಟ್ ಇರುತ್ತೆ ಇವ್ರ ಕಡೆಯಿಂದ. ನಮಗೆ ಕಸ್ಟಮರ್ಸ್ದು ಫಾಲೋ ಅಪ್ ಮಾಡೋದು, ವ್ಯಾಲೆಟ್ ಟಾಪ್ ಅಪ್ ಮಾಡೋದು, ಅವ್ರು ನಾವು ಕಸ್ಟಮರ್ಸ್ ಜೊತೆ ಕಾಲ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗಿರುತ್ತೆ. ಮತ್ತು ಫ್ರಮ್ ನ್ಯೂ ಕಸ್ಟಮರ್ಸಿಂದ, ಮತ್ತು ಟ್ರ್ಯಾಕ್ ಡೈಲಿ ವೀಕ್ಲಿ ಕಸ್ಟಮರ್ ಆನ್ಬೋರ್ಡಿಂಗ್ ಆ್ಯಂಡ್ ಸ್ಟ್ರೈವ್ ಟು ಎಕ್ಸೀಡ್ ಅಂತಂದರೆ ಇವಾಗ ಎಷ್ಟು ಜನ ಕಸ್ಟಮರ್ ಆನ್ಬೋರ್ಡ್ ಮಾಡ್ಕೊಂಡ್ವಿ, ನೆಕ್ಸ್ಟು ಅದಕ್ಕಿಂತ ಒಬ್ಬರಾದರೂ ಜಾಸ್ತಿ ಮಾಡ್ಕೋಬೇಕು, ಆ ಥರ ವರ್ಕ್ ಇರುತ್ತೆ ಇಲ್ಲಿ. ಮತ್ತು ಗ್ಯಾದರ್ ಕಸ್ಟಮರ್ ಫೀಡ್ಬ್ಯಾಕ್ ಆ್ಯಂಡ್ ಸಜೆಸ್ಟ್ ಇನ್ವೈಟೆಡ್ ಟು ನೋ ಅಂತಂದರೆ ಇಲ್ಲಿ ಕಸ್ಟಮರ್ದು ಫೀಡ್ಬ್ಯಾಕ್, ಅವ್ರದ್ದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇರೋದ್ರಿಂದ ಯಾವ ಥರ ಎಕ್ಸ್ಪೀರಿಯೆನ್ಸ್ನೆಲ್ಲ ಗ್ಯಾದರ್ ಮಾಡಿಕೊಂಡು ಇದು ಕಲೆಕ್ಟ್ ಮಾಡಿಕೊಂಡು ಬೇರೆ ಪ್ರಾಡಕ್ಟ್ ಟೀಮ್ಗೆಲ್ಲ ಇವ್ರದ್ದು ಸಜೆಷನ್ ಕೊಡಬೇಕಾಗಿರುತ್ತೆ ಫೀಡ್ಬ್ಯಾಕ್ನ. ಏಕೆಂದರೆ ಕಸ್ಟಮರ್ನ ಫೈನಲ್ ಆಗಿ ಪ್ರಾಡಕ್ಟ್ ಯೂಸ್ ಮಾಡೋದು ಕಸ್ಟಮರ್ ಆಗಿರೋದ್ರಿಂದ ಅವ್ರ ಫೀಡ್ಬ್ಯಾಕ್ ಮ್ಯಾಟರ್ ಆಗುತ್ತೆ ತುಂಬ. ಮತ್ತು ಇಲ್ಲಿ ಪ್ರೊಸೆಸ್ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸು ಮತ್ತು ನೆಗೋಸಿಯೇಷನ್ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಯಾವ ಲ್ಯಾಂಗ್ವೇಜ್ ಬರಬೇಕು ಮತ್ತು ಏನು ಸ್ಕಿಲ್ಸ್ ಇರಬೇಕು ಜಾಬ್ಗೆ ಜಾಯ್ನ್ ಆಗೋಕ್ಕೆ ಅಂದರೆ ಇಂಗ್ಲೀಷು, ಕನ್ನಡ, ತೆಲುಗು, ಹಿಂದಿ ಇಷ್ಟರಲ್ಲಿ ಯಾವ್ದಾರು ಲ್ಯಾಂಗ್ವೇಜ್ ಬಂದರೂ ಓಕೆ. ಸೊ ಕನ್ನಡ ಬರೋರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮ್ಯಾಂಡೇಟರಿ. ಮತ್ತು ಇಲ್ಲಿ ಯಾವುದು ಸೇಲ್ಸ್ ಥರ ಮತ್ತು ಕನ್ವಿನ್ಸಿಂಗ್ ಪವರ್ ಇರಬೇಕು. ಇಲ್ಲಿ ಯಾವುದೇ ರೀತಿ ಗ್ರ್ಯಾಜುಯೇಷನ್ ಕೇಳಿಲ್ಲ. ಇಲ್ಲಿ ನೀವು 12th ಅಥವಾ 10th ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಇದು ಸ್ಯಾಲ್ರಿ ಅಪ್ ಟು 2.5 LPA ಇರುತ್ತೆ. ಇದು ಹೈರಿಂಗ್ ಆಫೀಸ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಇರೋದು. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ನಾನು ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿಕೊಂಡು ಅಪ್ಲೈ ಮಾಡಿ. ಸೊ ಸೆಕೆಂಡ್ ಜಾಬ್ಗೆ ಹೆಂಗಪ್ಪ ಅಪ್ಲೈ ಮಾಡೋದು ಅಂತಂದರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಲಿಂಕ್ನ ಓಪನ್ ಮಾಡಿದ್ರೆ ಈ ಥರ ಪೇಜಿಗೆ ಕರ್ಕೊಂಡು ಹೋಗುತ್ತೆ ನೋಡಿ. ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಅಂದ್ಬಿಟ್ಟು ಇದು ಹೈರಿಂಗ್ ಆಫೀಸ್ ಬಂದ್ಬಿಟ್ಟು ಬೆಂಗಳೂರು ಲೊಕೇಶನು. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಅಪ್ಲೈ ನಾವು ಕೊಡೋಣ. ಸೊ ಅಪ್ಲೈ ಕೊಟ್ಟಾಗ ಇಲ್ಲಿ ಪ್ಲೀಸ್ ಅಪ್ಲೋಡ್ ಯುವರ್ ರೆಸ್ಯೂಮೆ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಮ ರೆಸ್ಯೂಮಿನ ರಿಕ್ವೈರ್ಮೆಂಟ್ ತಕ್ಕನಾಗೆ ಅಪ್ಡೇಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಅಪ್ಲೋಡ್ ರೆಸ್ಯೂಮೆ ಅಂತ ಕೊಡಿ. ಸೊ ಇಂಟ್ರೆಸ್ಟ್ ಇರೋರು ಕೊಡಿ. ನಾನಿಲ್ಲಿ ಐ ವಿಲ್ ಡೂ ಲೇಟರ್ ಅಂತ ಕೊಡ್ತಿದ್ದೀನಿ. ಇವರು ಥ್ಯಾಂಕ್ ಯು ಫಾರ್ ಆನ್ಸರಿಂಗ್ ಅಂತ ಹೇಳಿದ್ದಾರೆ. ಸೊ ರೆಸ್ಯೂಮೆ ಅಪ್ಲೋಡ್ ಮಾಡೋದಷ್ಟೇ ಮುಗೀತು ಈ ಜಾಬ್ಗೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೂ ಅಪ್ಲೈ ಮಾಡಿ. ಸೊ ನಾನು 2 ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇರೋರು ಮತ್ತು ನೀಡಿರೋರು 2 ಜಾಬ್ಗೂ ಅಪ್ಲೈ ಮಾಡಿ ನೋಡಿಕೊಂಡು, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಿಮ್ಮ ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಎಲ್ರಿಗೂ ಖಂಡಿತ ಜಾಬ್ ಸಿಗುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.